ಮೊದಲಿಗೆ ನೋಡಿ ನವೆಂಬರ್ 10 ದೆಹಲಿಯ ಕೆಂಪುಕೋಟೆಯ ಮುಂಭಾಗ I-20 ಕಾರು ಭಾರೀ ಸ್ಫೋಟ ಆಯ್ತಲ್ಲ. ಆ ಕುರಿತಂತೆ ಎನ್ಐಎ ತನಿಖೆಗಿಳಿದಿದೆ. ತನಿಖೆಗಿಳಿದ ಎನ್ಐಎಗೆ ಒಂದೊಂದೇ ಸತ್ಯಗಳು ಗೊತ್ತಾಗ್ತಾ ಇದೆ. ಈಗ ಆ ಸತ್ಯದ ಒಂದು ಎಕ್ಸ್ಕ್ಲೂಸಿವ್ ಸ್ಟೋರಿ ನಿಮ್ಮ ಮುಂದೆ. ತನಿಖೆಯ ಸಂದರ್ಭದಲ್ಲಿ ಟೆರರ್ ಡಾಕ್ಟರ್ಸ್ಗಳ 3 ಡೈರಿ ಪತ್ತೆಯಾಗಿದೆ. ಉಮರ್ ಮೊಜಾಮಿಲ್ಗೆ ಸೇರಿದಂತಹ 3 ಡೈರಿಗಳು ಸಿಕ್ಕಿದೆ. ಇಬ್ಬರು ಶಂಕಿತ ಉಗ್ರರ ಡೈರಿ ನೋಟ್ಬುಕ್ ಈಗ ಪತ್ತೆಯಾಗಿರೋದು. ಅದು ಎಲ್ಲಿ? ವಿವಿ ಕ್ಯಾಂಪಸ್ನಲ್ಲಿ ಶೋಧ ಮಾಡಬೇಕಾದ್ರೆ 3 ಡೈರಿಗಳು ಸಿಕ್ಕಿದೆ. ಇದೇ ಡಾಕ್ಟರ್ ಉಮರ್ ಇದ್ದಂತಹ ಅಲ್ ಫಲಾಹ್ ವಿವಿ ಅಲ್ಲಿ ದಾಳಿ ಮಾಡೋ ಸಂದರ್ಭದಲ್ಲಿ 3 ಡೈರಿಗಳು ಸಿಕ್ಕಿದೆ. ಡಾಕ್ಟರ್ ಉಮರ್ ಸ್ಟೇ ಆಗಿದ್ದಂತಹ ರೂಮ್ ನಂಬರ್ 4ರಲ್ಲಿ 1 ಡೈರಿ ಸಿಕ್ಕಿದೆ. ಮುಜಾಮಿಲ್ನ ರೂಮ್ ನಂಬರ್ 13ರಲ್ಲಿ ಇನ್ನೊಂದು ಡೈರಿ ಸಿಕ್ಕಿದೆ. ಆಮೇಲೆ ಕ್ಯಾಂಪಸ್ ಹೊರಗಡೆ ರೂಮ್ನಲ್ಲಿ 3ನೇ ಡೈರಿ ಸಿಕ್ಕಿದೆ. ಟೋಟಲ್ 3 ಡೈರಿ. ಆ 3 ಡೈರಿ ಈ ಸ್ಫೋಟದ ಹಿಂದಿನ ಸತ್ಯದ ದಾರಿನ ತನಿಖೆ ನಡೀತಾ ಇದೆ. ಆ ಡೈರಿಯಲ್ಲಿ ಏನೇನು ಬರೆದಿದ್ದಾರೆ ಗೊತ್ತಾ? ಸಿಕ್ಕಂತಹ ಆ 3 ಡೈರಿಯಲ್ಲಿ ಸ್ಫೋಟದ ಸಂಚಿನ ರಹಸ್ಯ ಅಡಗಿದೆಯಾ? ಈಗ ಡೈರೆಕ್ಟ್ ಆಗಿ ಯಾರೂ ಕೂಡ ಆ ಡೈರಿಯಲ್ಲಿ ಬರೆಯೋದಿಲ್ಲ. ಎಲ್ಲವೂ ಕೂಡ ಕೋಡ್ ವರ್ಡ್ ಅಲ್ಲಿ ಬರೆದಿರ್ತಾರೆ. ಈ ಡೈರಿಲಿ ಅಂತ ರಹಸ್ಯ ಏನಿದೆ? ಅನೇಕ ಪ್ರಶ್ನೆಗಳು ಮೂಡ್ತಾ ಇದೆ. ಆ ಡೈರಿಯಲ್ಲಿ ಉತ್ತರ ಸಿಗುತ್ತಾ? ನಿರೀಕ್ಷೆ ಅಂತೂ ಇದೆ. ಸಿಕ್ಕಿರೋ 3 ಡೈರಿಗಳಲ್ಲಿ ಕೋಡ್ ವರ್ಡ್ಗಳನ್ನ ಯೂಸ್ ಮಾಡಿದ್ದಾರೆ ನೋಡಿ. ಕೋಡ್ ವರ್ಡ್ ಅನ್ನ ಬಳಸಿರೋದು ಸಾಕಷ್ಟು ಅನುಮಾನಗಳಿಗೆ ದಾರಿ ಮಾಡಿಕೊಳ್ತಾ ಇದೆ. ಆ ಡೈರಿಯಲ್ಲಿ ಪದೇ ಪದೇ ಆಪರೇಷನ್ ಅನ್ನುವಂತಹ ಪದ ಬಳಕೆಯಾಗಿದೆ. ಯಾವುದೋ ಲೈನ್ನಲ್ಲಿ ಇನ್ಯಾವುದೋ ಪದ ಬಳಕೆ, ಒಂದಕ್ಕೊಂದು ಸಿಂಕ್ ಆಗದಂತಹ ರೀತಿಯ ನೋಟ್ಗಳು. ಒಂದು ವರ್ಡ್ ಅಲ್ಲಿ ಏನೋ ಒಂದು ಕತೆ ಬರೆದಿರ್ತಾರೆ. ಆ ಕಥೆಯಲ್ಲಿ ಮಧ್ಯದ ಭಾಗದಲ್ಲಿ ಆಪರೇಷನ್ ಅನ್ನುವಂತಹ ಪದ ಬಳಕೆ ಆಗಿದೆ. ಸೊ ಅಲ್ಲಿಗೆ ಇವರು ಸಿಕ್ಕಾಕೊಂಡ್ರೆ, ಈ ಡೈರಿ ಏನಾದರೂ ಬೇರೆಯವರು ಸಿಕ್ಕಿದ್ರೆ ಅರ್ಥ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಅವರು ಟ್ರೈನಿಂಗ್ ಪಡ್ಕೊಂಡಿರುವಂತಹ ಒಂದು ಕೋಡ್ ವರ್ಡ್ ಅಲ್ಲಿ ಬರೆದಿದ್ದಾರೆ ಅಂತ. ಏನು ಟ್ರ್ಯಾಕ್ ಮಾಡೋದೇನು ಅಷ್ಟೊಂದು ಕಷ್ಟ ಅಂತೀರಾ? ನೋವೇ. ಭಾರತದ ಪಾಲಿಗೆ ಆ ಕೋಡ್ ವರ್ಡ್ ಏನೇನೂ ಅಲ್ಲ. ನಮಗೆ ನಿಮಗೆ ಅರ್ಥ ಆಗದೆ ಇರಬಹುದು, ಆದರೆ ನಮ್ಮ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ಗೆ ಅದೆಲ್ಲವೂ ಕೂಡ ಅರ್ಥ ಆಗುತ್ತೆ. ಆ 3 ಡೈರಿಯಲ್ಲೂ ಆಪರೇಷನ್ ಅನ್ನುವಂತಹ ಪದವನ್ನ ಬಳಕೆ ಮಾಡಿರೋದು ಮೇಲ್ನೋಟಕ್ಕೆ ಇದು ಕೋಡ್ ವರ್ಡ್ ಅಂತ ಕನ್ಫರ್ಮ್ ಮಾಡಿ ಅದನ್ನ ಹೆಚ್ಚಿನ ತನಿಖೆಗಾಗಿ ಕಳಿಸ್ಕೊಡ್ಲಾಗಿದೆ. ಆ ಕೋಡ್ ವರ್ಡ್ ಏನು, ಯಾವ ರೀತಿಯಾಗಿ ಅವರು ಟ್ರೈನ್ ಪಡ್ಕೊಂಡಿದ್ರು, ಎಲ್ಲಿಂದ ಅವರು ಟ್ರೈನ್ ಪಡ್ಕೊಂಡು ಬಂದರು, ಅದೆಲ್ಲದಕ್ಕೂ ಕೂಡ ಒಂದು ಸುಳಿವು ಸಿಗುತ್ತೆ ಈ ಒಂದು ಪದ ಬಳಕೆಯಿಂದ ಅಥವಾ ಆ ಕೋಡ್ ವರ್ಡ್ನಿಂದ. ಈ ಕೋಡ್ ವರ್ಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಪಡ್ಕೊಳ್ತೀನಿ ನಮ್ಮ ದೆಹಲಿ ಪ್ರತಿನಿಧಿ ಸಂತೋಷ್ ಹೊಸಳ್ಳಿ ಹತ್ರ. ಸಂತೋಷ್, ಈಗ ಸಿಕ್ಕಿರುವಂಥ 3 ಡೈರಿ ಇರುವಂಥ ಪದ ಬಳಕೆಗಳು ಏನೇನು, ಜೊತೆಗೆ ಈ ಕೋಡ್ ವರ್ಡ್ ಅನ್ನ ಕ್ರ್ಯಾಕ್ ಮಾಡೋದು ಅಷ್ಟೊಂದು ಕಷ್ಟ ಆಗಲ್ಲ ಅಂತ ಅನ್ಕೊಳ್ತೀನಿ ನಮ್ಮ ಇನ್ವೆಸ್ಟಿಗೇಷನ್ ಟೀಮ್ಗೆ. ಓಕೆ, ಟೆಕ್ನಿಕಲ್ ಇಶ್ಯೂ, ನಾನು ಮತ್ತೊಮ್ಮೆ ಸಂಪರ್ಕ ಮಾಡ್ತೀನಿ. ಬಟ್ ನಾನು ಹೇಳ್ತಾ ಇದ್ದೆ, ಈ 3 ಡೈರಿಯಲ್ಲಿ ಕೋಡ್ ವರ್ಡ್ ರೀತಿಯಾಗಿ ಬರೆಯಲಾಗಿದೆ. ಯಾವುದೋ ಒಂದು ಫಾರ್ ಎಕ್ಸಾಂಪಲ್ ಅಂತ ಹೇಳ್ತೀನಿ ನೋಡಿ, ಯಾವುದೋ ಒಂದು ತರಕಾರಿ ಹೆಸರು ಅಥವಾ ಇನ್ನೊಂದೇನೋ ಒಂದು, ಇವತ್ತು ಕಾಲೇಜಿಗೆ ಹೋದೆ, ಇವತ್ತು ಬಂದೆ, ಇವತ್ತು ಈ ಪಾಠ ಮಾಡಿದೆ ಅಂತ ಬರೆದಿದ್ದ ಮಧ್ಯದಲ್ಲಿ ಎಲ್ಲಾದರೂ ಬೇರೆ ಬೇರೆ ರೀತಿಯಾಗಿ ಆಪರೇಷನ್ ಅಂತ ಬಳಸಿರ್ತಾರೆ. ಇನ್ನೆಲ್ಲೋ ಮಧ್ಯದಲ್ಲಿ ಯಾವುದೋ ಒಂದು ಕೆಮಿಕಲ್ ಪದಗಳನ್ನು ಅಥವಾ ಲ್ಯಾಬ್ರೇಟರಿ ಯೂಸ್ ಮಾಡ್ತಿದ್ದೆ ಅಂದ್ಬಿಟ್ಟು ಅಲ್ಲಿ ಅಮೋನಿಯಂ ಅಂತ ಬರೆದಿರ್ತಾರೆ. ಇನ್ನೊಂದು ಯಾವುದೋ ಒಂದು ಪಾಠ, ಇವತ್ತು ಈ ಸೆಕ್ಷನ್ನಲ್ಲಿ ಈ ರೀತಿಯ ಕೆಮಿಕಲ್ ಪಾಠ ಮಾಡಿದೆ, ನೈಟ್ರೇಟ್ ಅಂತ. ಹಾಗೆ ಕೋಡ್ ವರ್ಡ್ ಒಂದು ಲೈನ್ನಲ್ಲಿ ಒಂದೊಂದು ಪದಗಳನ್ನು ಬಳಕೆ ಮಾಡಿ ಎಲ್ಲ ಜೋಡಿಸಿದ್ರೆ ಒಂದು ಕ್ಲಿಯರ್ ಲೈನ್ ಫಾರ್ಮ್ ಆಗುತ್ತೆ. ಈ ರೀತಿಯಾಗಿ ಯೂಶುವಲಿ ವರ್ಕ್ ಆಗೋದು ಈ ಕೋಡ್ ವರ್ಡ್ಗಳು. ಅದನ್ನು ಕ್ರ್ಯಾಕ್ ಮಾಡೋದು ಅಷ್ಟೊಂದು ಕಷ್ಟ ಅಲ್ಲ ಅಂತ ಅನ್ಸುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಪಡ್ಕೊಳ್ತೀನಿ ನಮ್ಮ ದೆಹಲಿ ಪ್ರತಿನಿಧಿ ಸಂತೋಷ್ ಹೊಸಳ್ಳಿ ಹತ್ರ. ಸಂತೋಷ್, ಈಗ ಸಿಕ್ಕಿರುವಂಥ 3 ಡೈರಿಯಲ್ಲಿ ಆಪರೇಷನ್ ಅನ್ನುವಂಥ ಪದ ಬಳಕೆ ಮಾಡಲಾಗಿದೆ, ಜೊತೆಗೆ ಅಲ್ಲಿ ಕೋಡ್ ವರ್ಡ್ ಯೂಸ್ ಮಾಡಿದ್ದಾರೆ ಅಂತ. ಅದನ್ನ ಕ್ರ್ಯಾಕ್ ಮಾಡೋದೇನು ಕಷ್ಟ ಅಲ್ಲ ಅಂತ ಅನ್ಕೊಳ್ತೀನಿ ನಮ್ಮ ಇನ್ವೆಸ್ಟಿಗೇಷನ್ ಟೀಮ್ಗೆ ಅಂತ.
ಖಂಡಿತ ಶರತ್, ಮುಖ್ಯವಾಗಿ ದೆಹಲಿ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ತಂಡ ನಾನಾ ಆಯಾಮಗಳಲ್ಲಿ ಈಗಾಗಲೇ ತನಿಖೆಗಳನ್ನು ಕೂಡ ಮುಂದುವರಿಸ್ತಾ ಇದೆ. ಹಾಗಾಗಿ ತನಿಖೆ ಹಂತ ಮುಂದುವರೆದಷ್ಟು ಕೂಡ ನಾನಾ ಅಂಶಗಳು ಹಂತ ಹಂತವಾಗಿ ಬೆಳಕಿಗೆ ಬರ್ತಾ ಇರುವಂತದನ್ನಲ್ಲಿ ಗಮನಿಸಬೇಕಾಗುತ್ತೆ. ಅದೇ ನಿಟ್ಟಿನಿಂದಾಗಿ ಎನ್ಐಎ ತಂಡ ಸಾಕಷ್ಟು ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸ್ತಾ ಇದೆ. ಆರಂಭದಲ್ಲಿ ಯಾವ ಒಂದು ಆಯಾಮ ಇತ್ತು ಅಂತ ಹೇಳಿದ್ರೆ, ಯಾರು ಈತ ಅನ್ನುವಂಥದ್ದನ್ನು ಕೂಡ, ಅಂದ್ರೆ ಬಾಂಬ್ ಸ್ಫೋಟವನ್ನು ಮಾಡಿದ್ದು ಯಾರು ಅನ್ನೋದರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕುವಂತ ಪ್ರಯತ್ನ ಎನ್ಐಎ ತಂಡದಿಂದ ಆಗಿತ್ತು. ಆದ್ರೆ ಆತನ ಒಂದು ಜಾಡು ಹಿಡಿದು ಹೋದ ತಕ್ಷಣವೇ ಹಂತ ಹಂತವಾಗಿ ಸುಮಾರು ಈಗ ಒಟ್ಟು 8 ರಿಂದ 10 ಜನ ಶಂಕಿತರನ್ನ ತಮ್ಮ ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸುವಂತ ಕೆಲಸ ಎನ್ಐಎ ತಂಡದಿಂದ ಆಗ್ತಾ ಇದೆ. ಒಟ್ಟು 6 ರಾಜ್ಯಗಳಿಗೆ ಇದು ಕನೆಕ್ಟ್ ಆದಂತೆ ಕಾಣ್ತಾ ಇದೆ. ಒಂದು ಕಡೆ ಜಮ್ಮು ಕಾಶ್ಮೀರ, ಹರಿಯಾಣ, ದೆಹಲಿ, ರಾಜಸ್ಥಾನ, ಉತ್ತರ ಪ್ರದೇಶ ಹಾಗೂ ಗುಜರಾತ್, ಈ 6 ರಾಜ್ಯಗಳಲ್ಲೂ ಕೂಡ ತನ್ನ ಜಾಲವನ್ನ ವಿಸ್ತರಣೆ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ಹಂತ ಹಂತವಾಗಿ ಈಗ ತನಿಖೆಯಿಂದಾಗಿ ಬೆಳಕಿಗೆ ಬರ್ತಾ ಇದೆ. ಹಾಗಾಗಿ ಇವರೆಲ್ಲರೂ ಕೂಡ ಯಾವ ರೀತಿಯಾದಂತಹ ಕೋಡ್ ವರ್ಡ್ಗಳನ್ನ ಇಟ್ಕೊಂಡಿದ್ರು, ಮುಖ್ಯವಾಗಿ ಮುಜಾಮಿಲ್ ಇರ್ಬೋದು, ಜೊತೆಗೆ ಶಾಹೀನ್, ಜೊತೆಗೆ ಆದಿಲ್ ಅಲಿಯಾಸ್ ಉಮರ್, ಈ 3 ಜನರು ಇಟ್ಕೊಂಡಿದ್ದಂತ ಕೋಡ್ ವರ್ಡ್ ಆಪರೇಷನ್ ಅನ್ನುವಂಥದ್ದು. ಅಂದ್ರೆ ಆಪರೇಷನ್ಗೆ ಇವರಿಗೆ ಕೋಡ್ ವರ್ಡ್ಗಳನ್ನ, ಅಂದ್ರೆ ಒಬ್ಬರಿಗೊಬ್ಬರು ನಾರ್ಮಲ್ ಕಾಲ್ಗಳನ್ನ, ಫೋನ್ಗಳನ್ನು ಮಾತ್ರ ಬಳಸ್ತಾ ಇದ್ರು ಅನ್ನೋಂಥದ್ದು ಸ್ಪಷ್ಟವಾಗಿದೆ. ಆದ್ರೆ ಅಲ್ಲಿ ಯಾವ ರೀತಿಯ ಸಂದೇಶಗಳನ್ನು ಕೊಡ್ತಾ ಇದ್ರು, ಮೆಸೇಜ್ಗಳನ್ನ ಟೈಪ್ ಮಾಡ್ತಾ ಇದ್ರಾ, ಇದೆಲ್ಲವೂ ಕೂಡ ಮತ್ತಷ್ಟು ವಿಚಾರಣೆಯಲ್ಲಿ ಮಾಹಿತಿಗಳು ಬಹಿರಂಗಗೊಳ್ಳಬೇಕಾಗಿದೆ. ಇದು ಒಂದು ಪಾರ್ಟ್ ಆದ್ರೆ, ಅಂದ್ರೆ ಸ್ಫೋಟವನ್ನ ಮಾಡಬೇಕು, ಇಲ್ಲಿ ಯಾವ ರೀತಿಯ ಪರಿಸ್ಥಿತಿಗಳಿದೆ, ಇದೆಲ್ಲದಕ್ಕೂ ಕೂಡ ಅವರು ಕೋಡ್ ವರ್ಡ್ಗಳನ್ನ ಬಳಸಿಕೊಂಡು ಮುನ್ಸೂಚನೆಗಳನ್ನ ಕೊಡ್ತಾ ಇದ್ರು. ಅಂದ್ರೆ ಪರಿಸ್ಥಿತಿಗಳು ಇಲ್ಲಿ ಸ್ಫೋಟವನ್ನು ನಡೆಸುವುದಕ್ಕೆ ಇಲ್ಲಿ ಯಾವುದೇ ರೀತಿಯಂತ ಭದ್ರತೆ ಇಲ್ಲ ಅಥವಾ ಭದ್ರತೆ ಇದೆ, ಇಲ್ಲಿ ತುಂಬಾ ಕಷ್ಟಕರ ಆಗಬಹುದು, ಈ ರೀತಿಯಾದಂತಹ ಒಂದು ಚಲನವಲನಗಳನ್ನ ಅವರು ತಮ್ಮ ಕೋಡ್ ವರ್ಡ್ಗಳ ಮುಖಾಂತರವಾಗಿ 3 ಜನ ಮಾಹಿತಿಗಳನ್ನ ಹಂಚಿಕೊಳ್ತಾ ಇದ್ರು ಅನ್ನುವಂಥದ್ದು ಕೂಡ ಈಗ ಸ್ಪಷ್ಟವಾಗ್ತಿದೆ. ಹಾಗಾಗಿ ಶಾಹೀನ್ ಬಳಿ ಇರುವಂತಹ ವೈದ್ಯ ಶಾಹೀನ್ ಏನಿದ್ದಾಳೆ, ಆಕೆ ಬಳಿ ಇರುವಂತಹ ಮತ್ತಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತ ಕೆಲಸ ಎನ್ಐಎ ತಂಡದಿಂದಲೂ ಕೂಡ ದಿನದಿಂದ ದಿನಕ್ಕೆ ಪ್ರತಿ ಹಂತದಲ್ಲೂ ಕೂಡ ನಡೀತಾ ಇದೆ. ಜೊತೆಗೆ ತನಿಖೆಯ ಸಮಗ್ರ ಹಂತ ಏನಿದೆ, ನಾನಾ ಆಯಾಮಗಳನ್ನ, ನಾನಾ ದಿಕ್ಕುಗಳನ್ನ ಪಡೆದುಕೊಳ್ತಾ ಇದೆ. ಅಂದ್ರೆ ಕೇವಲ ಉತ್ತರ ಭಾರತಕ್ಕೆ ಮಾತ್ರ ಇದು ಸದ್ಯಕ್ಕೆ ವಿಸ್ತರಣೆಯಾದಂತೆ ಗೋಚರವಾಗ್ತಾ ಇದೆ. ಅದರಲ್ಲೂ ಕೂಡ ಐತಿಹಾಸಿಕ ಸ್ಥಳಗಳು ದೆಹಲಿಯನ್ನ ಮುಖ್ಯ ಟಾರ್ಗೆಟ್ ಮಾಡಿಕೊಂಡಿದ್ದು. ಯಾಕೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಮುಖ್ಯವಾಗಿ ಜಾಮಾ ಮಸೀದಿ ಇರಬಹುದು, ಜೊತೆಗೆ ಸುತ್ತಮುತ್ತ ಕೆಂಪುಕೋಟೆ ಹಾಗೂ ಚಾಂದಿನಿ ಚೌಕ್, ಇವೆಲ್ಲವೂ ಕೂಡ ತುಂಬಾ ಐತಿಹಾಸಿಕವಾದಂತಹ ಸ್ಥಳಗಳಿದೆ. ಹಾಗಾಗಿ ಬಾಬ್ರಿ ಮಸೀದಿಯನ್ನು ಧ್ವಂಸ ಮಾಡಿದಂತ ದಿನದಂದೇ ಡಿಸೆಂಬರ್ 6ರಂದು ಅದಕ್ಕೆ ಮುಹೂರ್ತವನ್ನ ಫಿಕ್ಸ್ ಮಾಡಿದ್ರು ಅನ್ನೋದು ಕೂಡ ಈಗಾಗಲೇ ಹೇಳಲಾಗ್ತಾ ಇದೆ. ಹಾಗಾಗಿ ಇದೇ ದಿನಾಂಕವನ್ನ ನಿಗದಿ ಮಾಡಿಕೊಂಡಿದ್ರ. ಜನವರಿ 26 ರಿಪಬ್ಲಿಕ್ ಡೇ ಇದೆ, ಈ ದಿನಾಂಕವನ್ನು ಕೂಡ ನಿಗದಿ ಮಾಡಿಕೊಂಡಿದ್ರು ಅನ್ನೋದು ಹೇಳಲಾಗ್ತದೆ. ದೀಪಾವಳಿ ಸಮಯದಲ್ಲೂ ಕೂಡ ಬ್ಲಾಸ್ಟ್ ಮಾಡಬೇಕು ಅನ್ನುವಂತ ಒಂದು ಎಲ್ಲ ತಯಾರಿಗಳು ನಡೀತಾ ಇತ್ತು ಅನ್ನುವಂಥದ್ದು. ಹೀಗೆ ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆ ಮಾಡಿದಂತ ಸಂದರ್ಭದಲ್ಲೂ ಕೂಡ ಮತ್ತಷ್ಟು ಮಾಹಿತಿಗಳು ಅವರಿಂದ ಬೆಳಕಿಗೆ ಬರ್ತಾ ಇದೆ.